ಸೊ ಟ್ಯಾಕ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಈ ವಿಡಿಯೋ ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ವೈಪ್ ಕೋಡಿಂಗ್ ಬಗ್ಗೆ ರಿಪ್ಲೈಟ್ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಚಾಟ್ ಜಿಪಿಟಿ ಮತ್ತು ರಿಪ್ಲೈಟ್ ಟಿವಿ ಈ ಥರ ಯೂಸ್ ಮಾಡ್ಬೋದು ಅಂತ. ನನ್ಗೆ ಯಾರೋ ಒಬ್ಬ ಹೇಳ್ದ, ನನ್ನ ಫ್ರೆಂಡೇ ಅಂದ್ಕೊಳ್ಳಿ, ಅಂದರೆ ಅಷ್ಟೊಂದು ಕ್ಲೋಸ್ ಇಲ್ಲ, ಫ್ರೆಂಡ್ ಹೇಳ್ದ. ಸೊ ಹತ್ರ ನೀನೇನೋ ಲಾಗಿನ್ ಪೇಜ್ ಅದು ಇದೆಲ್ಲ ಇದು ಮಾಡಿಬಿಟ್ಟೆ, 2 ನಿಮಿಷಕ್ಕೆ ವೆಬ್ಸೈಟ್ ಮಾಡಿಬಿಟ್ಟೆ. ಸೊ ಅಲ್ಲಿ ನೀನೇನೋ ವೀಡಿಯೋಗೋಸ್ಕರ ಹಂಗೆ ಮಾಡಿಬಿಟ್ಟಿದ್ಯಾ, ವೆಬ್ ಬಿಲ್ಡ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಇದಾಗುತ್ತೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ದ, ಬ್ಯಾಕ್ ಆ್ಯಂಡ್ ಗೀಕೆಂಡ್ ಏನೇನು ಹೇಳ್ತಾ. ಸೊ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ನಾನು ಇದು ಯಾಕೆ ಬಿಲ್ಡ್ ಮಾಡೋಕ್ಕಾಗಲ್ಲ, ಕರೆಂಟ್ ಅಂದರೆ ಕಾಯಿನ್ಗಳೆಲ್ಲ ಇರಲ್ಲ, ಕ್ರೆಡಿಟ್ಸ್ಗಳೆಲ್ಲ ಖಾಲಿ ಆಗುತ್ತೆ, ಮಾಡೋಕ್ಕಾಗಲ್ಲ ಅಂದ. ಸೊ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಏನಿದು ಬಿಹೈಂಡ್ ಇದು ಏನಿದೆ, ಎಷ್ಟು ಮಾಡ್ಬೋದು, ಎಷ್ಟು ದಿನದಲ್ಲಿ ಮಾಡ್ಬೋದು ಅಂತ ಬಿಲ್ಡ್ ಮಾಡೋಕ್ಕೆ ನನ್ನದೇ ಒಂದು ಪ್ರಾಜೆಕ್ಟ್ ಇತ್ತು, ಅದು ಬಿಲ್ಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಸೊ ಏನು ಅಂತ ಫುಲ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಡ್ರಾಪ್ ಇನ್ ಟು ದಿ ವಿಡಿಯೋ. ಆ್ಯಂಡ್ ದೆನ್ ಯಾವಾಗಲೂ ಹೋಗೋ ಥರ ಮೈಕ್ರೋಸಾಫ್ಟ್ ವರ್ಲ್ಡ್ ಹೋಗಿ ರಿಪ್ಲೈಟ್ ಅಂತ ತೆಗಿತೀನಿ. ಆ್ಯಂಡ್ ಚಾಟ್ ಜಿಪಿಟಿದು ಏನು ಟೈಪ್ ಮಾಡಿದ್ದೀನಿ ನಾನು ಅದನ್ನು ತೆಗೆದು ಆಲ್ರೆಡಿ ಆ್ಯಪ್ ಬಿಲ್ಡ್ ಮಾಡಿಬಿಟ್ಟಿದ್ದೀನಿ ಅನ್ನೋದು. ಅಂದರೆ ನಮ್ಮದು PBL ಒಂದು ಪ್ರಾಜೆಕ್ಟ್ ಇತ್ತು, ಅದ್ರ ಮೇಲೆ ಅಂದರೆ ಒಂದು ವೆಬ್ಸೈಟ್ ಥರ ಡೆವಲಪ್ ಮಾಡಬೇಕಿತ್ತು. ಸೊ ಅದನ್ನ 2 ದಿನದಲ್ಲೇ ಮಾಡಿದ್ದೀನಿ ಬ್ರೋ. ನಂದು ಕ್ರೆಡಿಟ್ಸ್ ಎಲ್ಲ ಬರ್ನ್ ಆಗಿದೆ, ಏನಿಲ್ಲ, 2 ದಿನದಲ್ಲೇ ಇದು ಮಾಡಿದ್ದೀನಿ. ಸೊ ಪಬ್ಲಿಷ್ ಮಾಡೋಕ್ಕೆ ಅಂತ ನಾನು ಇನ್ನೂ ಕಾಯ್ತಿದ್ದೀನಿ. ಏನಕ್ಕೆ 24 hours ಆದಮೇಲೆ ತಿರ್ಗಿ ಅವ್ರು ಕ್ರೆಡಿಟ್ಸ್ ಕೊಡ್ತಾರೆ, ಅಲ್ಲಿವರೆಗೆ ಇದು ಮಾಡೋಣ ಅಂತ. ಸೊ ಇಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ದೆನ್ ಪ್ರಾಂಪ್ಟ್ ಚಾಟ್ ಜಿಪಿಟಿಲೇ ತೊಗೊಂಡಿದ್ದ ನೋಡ್ಬೋದು. ಇಲ್ಲಿ ಪ್ರಾಂಪ್ಟ್ನ ಚಾಟ್ ಜಿಪಿಟಿಲೇ ನಾನು ಹೇಳೋ ಥರ ಚಾಟ್ ಜಿಪಿಟಿಲೇ ಪ್ರಾಂಪ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಏನಂತ ನಂದು ಪ್ರಾಜೆಕ್ಟ್ ಹೇಳ್ತೀನಿ ನೋಡಿ. ಅಂದರೆ ಏನಂದರೆ ರೆಸ್ಕ್ಯೂ ಮಿಲ್ ಅಂತ ನಮ್ಮದು ಪ್ರಾಜೆಕ್ಟು. ಒಂದು ಹಂಗೆ PBLಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ IDT PBL ಆ ಥರ ಎಲ್ಲ ಮಾಡ್ತಾಯಿರ್ತಾರಲ್ಲ, ಆ ಥರ ನಮ್ಮ ಕಾಲೇಜಲ್ಲೂ ಮಾಡ್ತಾಯಿದ್ದಾರೆ. ಸೊ ಅದ್ರ ಮೇಲೆ ಒಂದು ಇದು ಮಾಡ್ಬೋದು. ಏನಂದರೆ ರೆಸ್ಕ್ಯೂ ಮಿಲ್ ಅಂದರೆ ಒಂದು ಕಾನ್ಸೆಪ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಥರ ಫುಡ್ಡು ಎಲ್ಲ ವೇಸ್ಟ್ ಆಗ್ತಿರುತ್ತೆ ಅಲ್ವಾ, ಅಂದರೆ ಇದು ಮದುವೆಯಲ್ಲಿ, ಮ್ಯಾರೇಜಲ್ಲಿ, ಎಂಗೇಜ್ಮೆಂಟಲ್ಲಿ ಅಲ್ಲಿ ಇಲ್ಲೆಲ್ಲ ವೇಸ್ಟ್ ಆಗ್ತಿರುತ್ತೆ. ಸೊ ಅದನ್ನ ಅವ್ರು ಡೊನೇಟ್ ಮಾಡೋದು ಯಾರಿಗಾದ್ರು ಗೊತ್ತಿರೋರಿಗೆ, ಇಲ್ಲ ಅಂದರೆ ಯಾವ್ದಾದ್ರು ಪಕ್ಕದಲ್ಲಿ NGOs ಇಲ್ಲ ಆಶ್ರಮ ಆ ಥರ ಇರುತ್ತಲ್ಲ, ಆ ಥರ ಡೊನೇಟ್ ಮಾಡೋಕ್ಕೆ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ವೇವ್ ಥರ ಇದ್ದೀವಿ. ಸೊ ನನ್ನ ಫ್ರೆಂಡ್ ಇದು ಐಡಿಯಾ ಕೊಟ್ಟಿದ್ದು. ಸೊ ಅದೇನು ಮಾಡ್ತಿದ್ದೆ, ಅದಕ್ಕೆ ಆ್ಯಪ್ ಡೆವಲಪ್ ಮಾಡಬೇಕಾಯ್ತು. ನಾನು ವೈಪ್ ಕೋಡಿಂಗ್ ಮಾಡ್ಕೊಂಡು ರಿಪ್ಲೈಟಲ್ಲೇ ಮಾಡೋಣ ಅಂದ್ಬಿಟ್ಟು ಸೊ ರಿಪ್ಲೈಟಲ್ಲೇ ಹೋಗಿದ್ದೀನಿ. ಸೊ ಏನೇನು ಬೇಕು ಅಂತ ಇಲ್ಲಿ ನೀವೇ ನೋಡ್ಬೋದು. ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ. ಸೊ ಏನೇನು ಅಂದರೆ ಮೇನ್ ಫೀಚರ್ಸ್ ಏನು ಇರಬೇಕು ಆ ಥರ ಅದೆಲ್ಲ ಕೊಟ್ಟು ಚಾಟ್ ಜಿಪಿಟಿಗೆ ಅಂದರೆ ಆಲ್ರೆಡಿ ಒಂದು 2-3 ದಿನದಿಂದ ಅದಕ್ಕೆ ಹೇಳ್ತಿದೆ, ಅದು ಮಾಡಿ ಇದು ಮಾಡೋ ಅಂತ. ಏನು ಮಾಡೋದು, ಚಾಟ್ ಜಿಪಿಟಿನ ಯೂಸ್ ಮಾಡೋದು ನಾನು. ಸೊ ಅದಕ್ಕೆ ಸೊ ಪ್ರಾಂಪ್ಟ್ ಕೊಡು, ಪೇಜ್ ಲಾಗಿನ್ ಪೇಜ್ ಎಲ್ಲ ಇರಬೇಕು ಅಂತ. ಸೊ ಇಷ್ಟು ಪ್ರಾಂಪ್ಟ್ ಕೊಟ್ಟಿದೆ. ಸೊ ನಾನು ಈ ಪ್ರಾಂಪ್ಟ್ನ ರಿಪ್ಲೈಟಲ್ಲಿ ಹೋಗಿ ಇದು ಮಾಡಿದ್ದೀನಿ. ಆ್ಯಂಡ್ ದೆನ್ ಐ ವಿಲ್ ಶೋ. ರಿಪ್ಲೈಟಲ್ಲಿ 2 ದಿನ ಮಾಡಿರೋದು ಬ್ರೋ, 2 ದಿನದ ಕ್ರೆಡಿಟ್ಸಲ್ಲಿ ಯೂಸ್ ಮಾಡ್ಕೊಂಡು ಅದು ಮಾಡಿದ್ದೀನಿ ನಾನು ಅದನ್ನ. ಆ್ಯಂಡ್ ದೆನ್ ಈಗ ಪ್ರಾಜೆಕ್ಟ್ಗೆ ಹೋಗಿ ನಾನು, ಸೊ ಇದೇ ಇರೋದು ಫುಡ್ ರೆಸ್ಕ್ಯೂ ಹಬ್ ಏನಿದೆ ಇದೆ. ಆ್ಯಂಡ್ ದೆನ್ ಫಸ್ಟ್ ಇದು ಮಾಡಿದ್ನಲ್ಲ, ಅದು ಡೈಲಿ ಟಾಸ್ಕು, ಅದು ಸಿಂಪಲ್ ಆಗಿದೆ, ಇದು ಕ್ರೆಡಿಟ್ಸ್ ಏನಾಗಲ್ಲ, ಬರ್ನ್ ಆಗಲ್ಲ, ಹಂಗೆ ಹಿಂಗೆ ಅಂತಲೇ ಹೇಳ್ದ. ಸೊ ಅದಕ್ಕೆ ಇಲ್ಲಿ ಯೂಸ್ ಮಾಡ್ಕೊಂಡು ಇದು ಮಾಡಿದ್ದೀನಿ. 1 ನಿಮಿಷ ಇದು ಓಪನ್ ಮಾಡ್ತೀನಿ. ಆ್ಯಂಡ್ ದೆನ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ತಗೊಳುತ್ತೆ, ಓಪನ್ ಆಗುತ್ತೆ ಯಾವ್ಯಾವ ಥರ ಇದೆ ಅಂತ. ಇವಾಗ ಆ್ಯಪ್ ಸ್ಟಾರ್ಟಿಂಗ್. ಸೊ ಸ್ಟಾರ್ಟ್ ಆಗ್ತಿದೆ, ನೋಡ್ಬೋದು ನೀವೀಗ ನೋಡ್ಬೋದು. ಸೊ ಇದಕ್ಕಿಂತ ವೆಬ್ಸೈಟ್ ಯಾವುದಾದ್ರೂ ಬಿಲ್ಡ್ ಮಾಡ್ತಾನೆ, ನಾನು ನೆಕ್ಸ್ಟ್ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ವೆಬ್ಸೈಟ್ ನಾನು ಬಿಲ್ಡ್ ಮಾಡಿದ್ರೆ 2 ದಿನದ ಕ್ರೆಡಿಟಲ್ಲಿ ಯೂಸ್ ಮಾಡಿ ಬಿಲ್ಡ್ ಮಾಡಿರೋದು. ಆ್ಯಂಡ್ ದೆನ್ ಇಲ್ಲಿ ಖಾಲಿ ಆಗಿದೆ, ಸೊ ಅದಕ್ಕೆ ಅಪ್ಗ್ರೇಡ್ ಅಂತ ಕೇಳ್ತಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಪಬ್ಲಿಷ್ ಮಾಡಬೇಕು ಅಂದ್ರೂ ಅಪ್ಗ್ರೇಡ್ ಅಂತ ಕೇಳುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಇನ್ನೊಂದು ದಿನ ಕಾಯ್ತೀನಿ, ಅವರು ಕ್ರೆಡಿಟ್ಸ್ ಎಲ್ಲ ಕೊಡ್ತಾರೆ, ಬರ್ನ್ ಮಾಡೋ ಕ್ರೆಡಿಟ್ಸ್ ಕೊಟ್ಟಾದ್ಮೇಲೆ ತಿರ್ಗಿ ಆ ಕ್ರೆಡಿಟ್ಸ್ ಎಲ್ಲ ಇದು ಮಾಡ್ತೀನಿ. ಸೊ ಲಾಗಿನ್ ಪೇಜು ಅದೇ ಬಿಲ್ಡ್ ಮಾಡಿದೆ, ನೋಡ್ಬೋದು. ಆ್ಯಂಡ್ ದೆನ್ ಸೈನ್ ಅಪ್ ಆಗ್ತೀನಿ ಅಂದರೂ ಅಲ್ಲೇ ಸೈನ್ ಅಪ್ ಆಗ್ಬೋದು. ಈ ಥರ ವೆಬ್ ಬಿಲ್ಡ್ ಮಾಡಿದೆ. ಆ್ಯಂಡ್ ದೆನ್ ಸೇವ್ ಪೇಜಸ್ ಇಲ್ಲೂ ನೋಡ್ಬೋದು. ಡೊನೇಷನ್ ಫುಡ್ಡು, ಅವ್ರದ್ದು ಫೋನ್ ನಂಬರು, ನೇಮು ಆ್ಯಂಡ್ ಅಡ್ರೆಸ್, ಪಾಸ್ವರ್ಡ್ ಎಲ್ಲ ಕೊಟ್ಟು ಕ್ರಿಯೇಟ್ ಮಾಡೋದು. ಆ್ಯಂಡ್ ವಾಪಸ್ ಹೋಗ್ತೀನಿ ಅಂದರೆ ಇಲ್ಲಿ ನೋಡ್ಬೋದು, ಇದು ನಮ್ಮದು ರೆಸ್ಕ್ಯೂ ಮಿಲ್ ಏನಿದೆ ಇಮೇಜ್ ಅದೇ. ನಾನು ಸ್ಟಾರ್ಟಿಂಗಿಂದ ಪ್ರಾಂಪ್ಟ್ ಏನೇನು ಕೊಟ್ಟಿದ್ದೀನಿ ಇದು ಮಾಡ್ಕೊಬರ್ತೀನಿ. ಸೊ ಇದೆಲ್ಲಿ ತೋರಿಸ್ತೀನಿ ಇಲ್ಲ ಬ್ರೋ, ಶೋ ಪ್ರೀವಿಯಸ್ ಮೆಸೇಜಸ್. ಆ್ಯಂಡ್ ದೆನ್ ನೋಡ್ಬೋದು, ನಾನು ಚಾಟ್ ಜಿಪಿಟಿಲಿ ಇಲ್ಲಿ ಏನಿದೆ ಇದನ್ನ ಕಾಪಿ ಮಾಡ್ತೀನಿ. ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ವೀಡಿಯೋದಲ್ಲಿ ಇಟ್ಟಿರ್ತಾರೆ, ನೀನು ಏನು ಎಕ್ಸ್ಟ್ರಾ ಮಾಡಿಲ್ಲ. ಆ ವಿಡಿಯೋದಲ್ಲಿ ಏನು ಮಾಡಿ ಹೇಳಿದೆ ವೈಪ್ ಕೋಡಿಂಗ್ ವಿಡಿಯೋದಲ್ಲಿ, ಅಲ್ಲಿಂದ ತೆಗ್ದಿಲ್ಲಿ ಇದು ಮಾಡಿದೆ. ಸೊ ಇಷ್ಟು ಇದು ತಗೋತು. ನನಗೇನು ಇಲ್ಲಿ ಯಾವುದೋ ಬೇರೆ ಲೋಗೋ ಕೊಟ್ಟಿತ್ತು, ನನಗೆ ಆ ಲೋಗೋ ಬೇಡ, ಆ್ಯಡ್ ದಿಸ್ ಲೋಗೋ ಟು ದಿ ವೆಬ್ಸೈಟ್ ಅಂತ ಕೊಟ್ಟೆ. ಸೊ ಇದಾಯಿತು. ನೆಕ್ಸ್ಟ್ QR ಕೋಡ್ ಏನಾದರೂ ಸ್ಕ್ಯಾನ್ ಮಾಡೋಕ್ಕಿಲ್ಲ ಅಂತ QR ಕೋಡ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿರೋ ಲೋಗೋನೇ ಇಲ್ಲೂ ಇದೆ, ಸೇಮ್ ಲೋಗೋ ರೆಸ್ಕ್ಯೂ ಮಿಲ್ ಅಂತ. ಸೊ ಅದೇ ಥರ ಸಿಮಿಲರ್ ಇದೆ. ಇಲ್ಲಿ ವೈಟ್ ಕಲರ್ ಇದೆ, ಇಲ್ಲ ಬೇರೆ ಕಲರ್ ಇದು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಥರ ಕೊಂಚ ಈ ಥರ ಬಿಲ್ಡ್ ಮಾಡಿದೆ. ಆ್ಯಂಡ್ ವೆಬ್ಸೈಟ್ ತೋರಿಸ್ತೀನಿ ಅಂದರೆ, ಸಲ ಬಿಲ್ಡ್ ಮಾಡಿದ ವೆಬ್ಸೈಟ್ ಏನು ಟು ಡೂ ಲಿಸ್ಟು ಸುಮ್ಮನೆ ಸಿಂಪಲಾಗಿ ವೀಡಿಯೋ ಆಗಿರಲಿ ಅಂತ ಇದು ಮಾಡಿದೆ. ಆ್ಯಂಡ್ ದೆನ್ ಅವ್ನು ಹೇಳಾದ್ಮೇಲೆ ಈ ಥರ ಮಾಡಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ದೆನ್ ಲೈವ್ ಲೊಕೇಶನ್ ಶೇರ್ ಮಾಡೋಕ್ಕೆ ಮ್ಯಾಪ್ ಇದೆ. ಈ ಮ್ಯಾಪಲ್ಲಿ ಏನೇನು ತೋರಿಸ್ತಿದೆ ಅಂದರೆ, ಇದು ಡೋನರು ಅಂದರೆ
ಯಾರು ಕೊಡ್ತಾರಲ್ಲ ಅವ್ರದ್ದು, ಆ್ಯಂಡ್ ದೆನ್ ಇಲ್ಲಿ ಯಾರು ರಿಸೀವ್ ಮಾಡ್ತಾರಲ್ಲ ಅವ್ರದ್ದಿದೆ, ಆ್ಯಂಡ್ ದೆನ್ ಇಲ್ಲಿ ವಾಲಂಟಿಯರ್ ಯಾರು ಕೊಡ್ತಾರೆ ಅಂದರೆ ಅವ್ರದ್ದು ಯಾವ್ಯಾವ ಮ್ಯಾಪ್ ಅದು ಕಲರ್ಲ್ಲೂ ಡಿಫ್ರೆನ್ಸ್ ಮಾಡೋದು ಇದು ಕೊಟ್ಟಿದೆ. ವೆಬ್ಸೈಟ್ ಹಂಗೆ ತೋರಿಸ್ತೀವಿ. ಆ್ಯಂಡ್ ದೆನ್ ಇದು ನಾರ್ಮಲ್ ಪ್ರಾಂಪ್ಟ್ಸ್ ಕೊಟ್ಟಿದೆ. ಇಲ್ಲಿ ಡೋನರ್ದು ರಿಕ್ವೆಸ್ಟ್ ಬಿಕಮ್ ವಾಲಂಟಿಯರ್ದು ಎಲ್ಲರಿಗೂ ಒಂದೊಂದು ಲಾಗಿನ್ ಪೇಜ್ ಬರುತ್ತೆ ಬೇರೆ ಬೇರೆದು. ಆ್ಯಂಡ್ ದೆನ್ ಇಲ್ಲಿ ಎಷ್ಟು ಮೀಲು ರೆಸ್ಕ್ಯೂ ಆಗಿದೆ, ಅದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಯಾರ್ಯಾರು ಕಲೆಕ್ಟ್ ಮಾಡಿದ್ದಾರೆ, ಅದೆಲ್ಲ 0 kg ಫುಡ್ ಎಷ್ಟು kg ಅದು ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿದೆ. ಸೊ ಇದಕ್ಕಿಂತ ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂದರೆ ಇನ್ಯಾವ ಥರ ಬಿಲ್ಡ್ ಮಾಡಬೇಕು ವೈಟ್ ಕೊಡೋದು, ನೀನು ಮಾಡೋಕೆ ಬರಲಿಲ್ಲ ನಾನು ಏನು ಮಾಡಲಿ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಅವ್ರು ರೆಸ್ಕ್ಯೂ ಯಾವ ಥರ ವರ್ಕ್ ಆಗೋದು ನಾನು ಆಗಲೇ ಹೇಳೋ ಥರ ಒಬ್ಬರು ಎಲ್ಲ ಫುಡ್ಡು ಜಾಸ್ತಿ ಮಿಕ್ಕಿರುತ್ತೆ, ಆ ಫುಡ್ನ ಇಲ್ಲಿ ಈ ಕಡೆ ಡೊನೇಷನ್ ಮಾಡೋದು ಆ ಥರ ಹೇಳಿದೆ. ಸೊ ಆ ಥರ ಇದ್ದಿದ್ರೆ ಲೈವ್ ಆ್ಯಕ್ಟಿವಿಟಿ ಅಂದರೆ ಎಲ್ಲೆಲ್ಲಿ ನಡೀತಿದೆ ಅಂತ. ಸೊ ಇದು ಸುಮ್ಮನೆ ಇನ್ನೂ ಹಾಸ್ಟ್ ಮಾಡಿಲ್ಲ ನನ್ನ ಸರ್ವರಲ್ಲಿ. ಸೊ ಹಾಸ್ಟ್ ಮಾಡೋಕ್ಕೆ ನನ್ನ ಹತ್ರ ಕ್ರೆಡಿಟ್ಸ್ ಎಲ್ಲ ಬರ್ನ್ ಆಗಿದೆ. ಸೊ ಅದಕ್ಕೆ ಇನ್ನೂ ಕಾಯ್ತಾ ಇದ್ದೀನಿ. ಸೊ ಈ ಥರ ಅದೆಲ್ಲ ಕೊಟ್ಟಿದೆ. ಆ್ಯಂಡ್ ದೆನ್ ಕಮ್ಯುನಿಟಿ ಸ್ಟೋರೀಸ್ ಏನು ಯಾರ್ಯಾರು ಸ್ಟಾರ್ ಕೊಡ್ಬೋದು ಅಂದರೆ ಫೀಡ್ಬ್ಯಾಕ್ ಕೊಡ್ಬೋದು ಅದೆಲ್ಲ ಕೊಟ್ಟಿದೆ. ಟಾಪ್ ಡೋನರ್ಸ್ ಅನ್ನೋದು ಒಂದು ಟೇಬಲ್ ಮಾಡಿದೆ. ಆ್ಯಂಡ್ ಜಾಯಿನ್ ಆಗಿ ಗೆಟ್ ಸ್ಟಾರ್ಟೆಡ್ ಫ್ರೀ ಅಂತಲೂ ಕೊಟ್ಟಿದೆ. ಸೊ ಈ ಥರ ಎಲ್ಲ ಕೊಟ್ಟು ಇದಕ್ಕಿಂತ ವೆಬ್ಸೈಟ್ ಇನ್ನೇನು ಬಿಲ್ಡ್ ಮಾಡಬೇಕು. ಆ್ಯಂಡ್ ದೆನ್ ಇಲ್ಲಿ ಲೀಡರ್ ಬೋರ್ಡು ಕೊಟ್ಟಿದೆ ಯಾವ್ಯಾವ ಥರ ಮಾಡಬೇಕು ಅಂತ, ಯಾರ್ಯಾರು ಎಷ್ಟೆಷ್ಟು ಇದು ಮಾಡಿದ್ದಾರೆ, ಎಷ್ಟು ಡೊನೇಷನ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ಇಲ್ಲಿ ಟೇಸ್ಟ್ ಪ್ರಿಯಾ ರಾಜೇಶ್ ಸಮಥಿಂಗ್ ಇದನ್ನು ಅದೇ ಓನಾಗಿ ಕೊಟ್ಕೊಂಡಿದೆ. ಸೊ ಈ ಥರ. ಸೊ ನೀವು ಇನ್ನೂ ಏನಾದರೂ ಇಲ್ಲಿ ಮಾಡಬೇಕು ಅಂದರೆ ಟೈಪ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ಸೊ ವೆಬ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೂ ಒಂದು ಏನು ಅಂದರೆ ಇದು ಲೈಟ್ ಮೂಡು ಡಾರ್ಕ್ ಮೂಡು 2 ಥರಳು ಇದು ಮಾಡಿದೆ ನನಗೆ. ಅಂದರೆ ಡಾರ್ಕ್ ಮೋಡಲ್ಲಿರೋ ಮೊಬೈಲ್ ಡಾರ್ಕ್ ಮೋಡಲ್ಲಿ ಬರಲಿ, ಲೈಟ್ ಮೋಡಲ್ಲಿರೋದು ಲೈಟ್ ಬರಲಿ ಅಂತ. ಸೊ ಇದು ಈ ಆಪ್ಷನ್ನು ಕೊಟ್ಟಿದೆ. ಇದಕ್ಕೂ ಇನ್ನೂ ಡೀಪಾಗಿ ಏನಾದರೂ ಇದು ಮಾಡಬೇಕು ಅಂದರೆ ಯಾವ ಆ್ಯಪು ಮಾಡೋಕ್ಕೆ ಆಗಲ್ಲ ಅನ್ಕೋತೀನಿ, ನನಗೆ ಗೊತ್ತಿರೋ ಥರ ಇನ್ನೂ ಎಷ್ಟೊಂದು ಆಯ್ತಿದೆ. ಬಟ್ ರೆಪ್ಲೈಟ್ ಬೆಸ್ಟ್ ಬ್ರೋ, ನೀನೇನು ಯೂಸ್ ಮಾಡ್ತೀನಿ ಅಂದರೆ ಸೊ ಈ ಥರ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಏನು ಹೇಳಿದೆ ಅಂದರೆ ಸೊ ಅದನ್ನೂ ತೋರಿಸ್ತೀನಿ. ವೀಡಿಯೋಗೆ ಅಂದ್ಬಿಟ್ಟು ಬರೀ ಇಷ್ಟು ಇದು ಮಾಡಿದೆ. ಸೊ ನಿನ್ನ ಕ್ರೆಡಿಟ್ಸ್ ಎಲ್ಲ ಬರ್ನ್ ಆಗಿದೆ ಹೆಂಗೆ ಅಂತ ಹೇಳಿದೆ. ನಾನು ಫಸ್ಟ್ ಬಿಲ್ಡ್ ಮಾಡಿದ್ದು ಇದು ಬ್ರೋ. ಇಷ್ಟ ಅಂದರೆ ಟು ಡೂ ಲಿಸ್ಟ್ ಏನು ಇದಿರುತ್ತೆ ಅದು ಮಾಡಿದ್ದೀನಿ. ಸೊ ಇಲ್ಲೇ ಲಿಂಕ್ ಐತೆ, ಅದು ಆಲ್ರೆಡಿ ಪ್ರಿವ್ಯೂ ಕೊಟ್ಟರೆ ಇದು ಇದರಲ್ಲಿದೆ, ಅದು ಅಲ್ಲೇ ಪಬ್ಲಿಷ್ ಮಾಡಿದ್ದೀನಿ ಸರ್ವರಲ್ಲಿ. 30 days ಇರುತ್ತೆ ಅಷ್ಟೇ, ಅದಾದಮೇಲೆ ಬೇಕು ಅಂತ ಅಪ್ಗ್ರೇಡ್ ಮಾಡಬೇಕು. ಆ್ಯಂಡ್ ದೆನ್ ಈ ಥರ ಸುಮ್ಮನೆ ಸಿಂಪಲಾಗಿ ಆ್ಯನಿಮೇಷನ್ ಇರೋದು ಆ ಥರ ಈ ಥರ ಮಾಡಿದೆ. ಇಲ್ಲಿ ಏನಾದರೂ ಟೈಪ್ ಮಾಡಿ ನೀವು ಎಂಟರ್ ಅಂತ ಕೊಟ್ಟರು ಅದು ಇದು ತೊಗೋತಿದ್ದು, ಹಿಂಗೆ ಹೊಡೆದ್ರೆ ನೆಕ್ಸ್ಟು ಅದು ವರ್ಕ್ ಆಗಿದೆ ಅಂತ ತೊಗೋತಿದ್ದು, ಡಿಲೀಟ್ ಮಾಡಿ ಡಿಲೀಟ್ ಅಂದಿತ್ತು. ಸೊ ಈ ಥರ ಸುಮ್ಮನೆ ಸಿಂಪಲಾಗಿ ಒಂದು ಇದು ಮಾಡಿದೆ. ಆ್ಯಂಡ್ ದೆನ್ ಈ ಸಲ 2 ದಿನದ್ದು ಕ್ರೆಡಿಟ್ಸ್ ಯೂಸ್ ಮಾಡಿಕೊಂಡು ಇಷ್ಟು ಬಿಲ್ಡ್ ಮಾಡಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂದರೆ ನನ್ನ ಕ್ರೆಡಿಟ್ಸ್ ಎಲ್ಲ ಬರ್ನ್ ಆಗಿದೆ, ಇಲ್ಲ ಅಪ್ಗ್ರೇಡ್ ಅಂತ ತೋರಿಸ್ತಿದೆ. ಸೊ ಇವತ್ತು ನೈಟ್ ನಾವು 9:30 ಏನಾದರೂ ವೆಯ್ಟ್ ಮಾಡಿದೆ. ಸೊ ಇನ್ನೂ ನನಗೆ ಕ್ರೆಡಿಟ್ಸ್ ಕೊಡ್ತಾರೆ, ಕ್ರೆಡಿಟ್ ಯೂಸ್ ಮಾಡ್ಬೋದು. ಸೊ ರೆಪ್ಲೈಟ್ ಯೂಸ್ ಮಾಡ್ಬೋದು ಬ್ರೋ. ಇನ್ನು ಯಾವ್ದಾದ್ರು ವೆಬ್ ಬಿಲ್ಡ್ ಮಾಡ್ತಾಯಿದ್ದೀನಿ ಅಂದರೆ ವೆಬ್ಸೈಟ್ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ವೀಡಿಯೋ ಮಾಡಿದೆ. ಸೊ ಎಲ್ರಿಗೂ ವೀಡಿಯೋ ಇಷ್ಟ ಆಗ್ತು ಅನ್ಕೋತೀನಿ. ಆ್ಯಂಡ್ ದೆನ್ ವೆಬ್ಸೈಟ್ ಚೆನ್ನಾಗಿದೆ ಇಲ್ವಾ ಕಮೆಂಟ್ ಹಾಕಿ. ಆ್ಯಂಡ್ ದೆನ್ ಬಾಯ್.